ಸರ್, ಈಗ ಪಂಚಭಾಷಾ ತಾರೆ ಆಗಿದ್ದೀರಾ, ಸಿಕಂದರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಸಲ್ಮಾನ್ ಖಾನ್ ಜೊತೆ. ಸೊ ಮೀಟ್ ಮಾಡಿದ್ರ ಸಲ್ಮಾನ್ ಖಾನ್ ಅವ್ರನ್ನ, ಹೇಗೆ ಅವ್ರ ವ್ಯಕ್ತಿತ್ವ, ಅದ್ರ ಬಗ್ಗೆ ಹೇಳೋದಾದ್ರೆ? ತುಂಬ ಸಿಂಪಲ್, ತುಂಬ ಆರಾಮಾಗಿತ್ತು. ನಾವೆಲ್ಲರಿಗೂ ಅಂದರೆ ಯಾಕೆ ಅವ್ರು ಸ್ಟಾರ್ಗಳಾಗಿರ್ತಾರೆ ಅಂತ ಏನೋ ಒಂದು ಕಾರಣ ಇದೆ. ಅದು ಇಷ್ಟು ವರ್ಷ ಒಬ್ಬ ಸ್ಟಾರಾಗಿ ಉಳ್ಕೋಬೇಕು ಅಂತಂದರೆ ಏನೋ ಒಂದು ಇರುತ್ತೆ ಅವರಲ್ಲಿ. ಬರೀ ಜನಗಳನ್ನ ಅಟ್ರಾಕ್ಟ್ ಮಾಡುವಂಥದ್ದು ಮಾತ್ರ ಅಲ್ಲ, ಮೂಲತಃ ಅವರ ಸ್ವಭಾವದಲ್ಲೇ ಗುಣದಲ್ಲೇ ಸುಮಾರು ಪಾಸಿಟಿವ್ಸ್ ಇರ್ತವೆ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಒಂದು ಶಾರ್ಟ್ನಲ್ಲಂತೂ ಹೈಟ್ ಡಿಫ್ರೆನ್ಸ್ ಇದೆಯಲ್ಲ, ನನಗೂ ಅವ್ರಿಗೂ ಸ್ವಲ್ಪ ಕುಳ್ಳನೆ ಅವರು. ಒಂದು ಶಾರ್ಟಲ್ಲಿ ನಮ್ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಈಗ ತೀರಾ ಹಿಂಗೆ ಹೋಗುತ್ತೆ, ನನ್ನ ಶೋಲ್ಡ್ರ್ ಸಜೆಷನ್ ತೆಗಿಬೇಕು, ತುಂಬ ಮೇಲೆ ಹೋಗ್ಬೇಕಾಗತ್ತೆ. ಆ ಥರ ಹೋಗ್ಬೇಕಾಗಿ ಬಂದಾಗ ಕ್ಯಾಮ್ರಾಮನ್ ಶೂ ಬಿಚ್ಬೋದಾ ಕಿಶೋರ್ ಅಂತ ಕೇಳಿದ್ರೆ, ನನಗೆ ಗೊತ್ತಿರೋ ಕ್ಯಾಮ್ರಾಮನ್ ನಾನು ಟಕ್ಕಂತ ಶೂ ಬಿಚ್ತಾ ಇದ್ದೆ. ಅವರಲ್ಲಿ ನೋಡ್ಬಿಟ್ರೆ ಅದನ್ನ ಶಾರ್ಟ್, ಇರಲಿ ಪರವಾಗಿಲ್ಲ ಹಂಗೆ ಹೇಳಿ ಶಾರ್ಟ್. ಸೊ ಒಬ್ಬ ಸ್ಟಾರ್ ನಾನೇ ಎಲ್ಲರಿಗಿಂತ ಕಾಣಿಸ್ಕೋಬೇಕು ಅಂತ ಇದೆಯಲ್ಲ, ಅದನ್ನೆಲ್ಲ ಮೀರಿ ಬೆಳೆದಿರೋದಕ್ಕೆ ಅವ್ರು ಇವತ್ತಿಗೂ ಸ್ಟಾರ್ ಆಗಿದ್ದಾರೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಒಬ್ಬೊಬ್ಬರಿಂದ ಕಲಿಯೋದಕ್ಕೆ ಬೇಕಾದಷ್ಟು ಇದೆ. ಸರ್, ಜೈಲರ್ 2 ಬರ್ತಾ ಇದೆ, ನೀವಿರ್ತೀರಾ? ಇಲ್ಲ ನಾ ಇಲ್ಲ ಅದರಲ್ಲಿ. ಸರ್, ಜೊತೆಗೆ ಫಿಲ್ಮ್ ಫೆಸ್ಟಿವಲಲ್ಲಿ ನೀವು ರಾಯಭಾರಿ ಆಗಿದ್ದೀರಾ, 16th ಫಿಲ್ಮ್ ಫೆಸ್ಟಿವಲಲ್ಲಿ. ಸೊ ಅದ್ರ ಬಗ್ಗೆ ಯಾವ ಥರ ಇರುತ್ತೆ ಅಂದರೆ, ಟೈಟಲ್ಲೇ ಕ್ಯಾಪ್ಷನ್ನೇ ತುಂಬ ಚೆನ್ನಾಗಿದೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಸೊ ಹೇಳಿ ಸರ್, ಹೇಗಿರುತ್ತೆ, ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸರಿ? ಅಲ್ಲಿ ಯಾವುದೇ ನಿರ್ಧಾರ ತಗೊಳ್ಳುವಂಥ ಪೊಸಿಷನ್ ನಾನಿಲ್ಲ. ನಾನು ಅದರ ರಾಯಭಾರಿ ಮುಖ ಅಷ್ಟೇ, ಇದರ ಮುಖ. ನನಗೆ ತುಂಬ ಖುಷಿ ಇದೆ, ಯಾಕಂದರೆ ಈ ಸಲದ ಕ್ಯಾಪ್ಷನ್ ನನಗೆ ತುಂಬ ಖುಷಿ ಅನ್ನಿಸ್ತು. ಜೊತೆಗೆ ಅದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಪ್ರಭುತ್ವದ ಮೂಲ ಉದ್ದೇಶಗಳನ್ನು ಮುಖ್ಯವಾಗಿ ಇಟ್ಕೊಂಡು ಮಾಡ್ತಾ ಇರುವಂತಹ ಇದು. ಪ್ರಜಾಪ್ರಭುತ್ವ ಅಂದರೆ ನಿಮಗೆ ಎಲ್ಲದಕ್ಕೂ ಅವಕಾಶ ಇರುತ್ತೆ, ಎಲ್ರಿಗೂ ಅವಕಾಶ ಇರುತ್ತೆ ಅನ್ನೋದೊಂದು ಇದಲ್ಲ. ಸೊ ಅಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ, ಎಲ್ಲರನ್ನೂ ಸಮವಾಗಿ ನೋಡುವಂಥ ಒಂದು ಪ್ರಯತ್ನ. ಇಲ್ಲ ಪ್ರಪಂಚದ ಎಲ್ಲ ಸಿನಿಮಾಗಳನ್ನು ಒಂದು ಸಮವಾಗಿ ನೋಡುವಂಥದ್ದು ಒಂದು. ಜೊತೆಗೆ ಫಿಲ್ಮ್ ಫೆಸ್ಟಿವಲ್ ಅಂದರೆ ನಿಮಗೆ ಬೇರೆ ಕಲ್ಚರ್ಗೆ ಎಕ್ಸ್ಪೋಜರ್ ಕೊಡೋದು. ಸೊ ನಮ್ಮದೇ ಹೆಚ್ಚು, ನಾವೇ ದೊಡ್ಡವರು ಅಂತ ನಾನು ಹೊಗಳ್ಕೊಂಡು ಅದರಲ್ಲೇ ನೇಣು ಹಾಕೊಂಡು ಸಾಯೋದಕ್ಕಿಂತ ಹೊಸ ಅನುಭವಗಳಿಗೆ ತೆರೆದುಕೊಂಡು ಕಲಿತಾ ಮನುಷ್ಯತ್ವ, ನಮ್ಮ ಮನಸ್ಸನ್ನು ದೊಡ್ಡ ಮಾಡಿಸ್ಕೊಳ್ಳೋದು. ಈಗ ದೊಡ್ಡ ಮನುಷ್ಯ ಅಂತ ನಾವು ಯಾಕೆ ಕರಿತಾ ಇದ್ವು ಅಂದರೆ, ಮನಸ್ಸು ದೊಡ್ಡದಿರ್ತಾ ಇತ್ತು. ಹಂಗಾಗಿ ಮನಸ್ಸು ದೊಡ್ಡದಿದ್ದರಷ್ಟು ದೊಡ್ಡ ಮನುಷ್ಯ ಆಗ್ತದೆ, ದುಡ್ಡಿರೋ ದೊಡ್ಡ ಮನುಷ್ಯ ಅಲ್ಲ. ಸೊ ನಮ್ಮ ಆಡಿಯನ್ಸ್ನ ಬೆಳೆಸೋದಕ್ಕೆ ಇವೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಾವು ಮತ್ತೆ ಇನ್ನೂ ಹೊಸ ಪ್ರಯತ್ನಗಳನ್ನ ಮಾಡಬೇಕು ಸಿನಿಮಾ ಮೂಲಕ, ಸಿನಿಮಾನ ಜೀವಂತವಾಗಿಡಬೇಕು. ಜೊತೆಗೆ ಪ್ರೇಕ್ಷಕನೂ ಇನ್ನೂ ಪ್ರಬುದ್ಧನಾಗ್ತಾ ಹೋಗಬೇಕು. ಅದಕ್ಕೆ ಇವೆಲ್ಲವೂ ತುಂಬ ಸಹಾಯ ಆಗುತ್ತೆ. ಅದು ಈ ಥರದ ಒಂದು ಕ್ಯಾಪ್ಷನ್ ಇಟ್ಕೊಂಡು ಅಥವಾ ಈ ಥರದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು ಇನ್ನೂ ಹೆಚ್ಚಿಗೆ ಸಮ ಅವಕಾಶ ಎಲ್ರಿಗೂ ಸಿಗುತ್ತೆ ಅಂತ ನನಗನ್ಸುತ್ತೆ. ಸರ್, ಒಬ್ಬ ಅದ್ಭುತ ಕಲಾವಿದನಾಗಿ ನೀವು ಈ ಒಂದು ರಾಯಭಾರಿ ಆಗೋದಕ್ಕೆ ಡಿಸರ್ವ್. ಆದರೆ ಕೆಲವೊಬ್ಬರು ಪೋಸ್ಟ್ ಮಾಡ್ತಿರೋದೇನು ಅಂದರೆ, ಅಫ್ಕೋರ್ಸ್ ನೀವು ಯಾವಾಗಲೂ ಮೋದಿ ಅವರ ವಿರುದ್ಧ ಟ್ವೀಟ್ ಮಾಡ್ತಿರ್ತೀರಾ, BJP ಪಕ್ಷದ ವಿರುದ್ಧ ಟ್ವೀಟ್ ಮಾಡ್ತಿರ್ತೀರಾ. ಹೀಗಾಗಿಯೇ ಸಿದ್ದರಾಮಯ್ಯ ಅವರು ಕಿಶೋರ್ ಅವ್ರಿಗೆ ಈ ಒಂದು ರಾಯಭಾರಿ ಆಗಿ ನೇಮಕ ಮಾಡಿದ್ದಾರೆ ಅನ್ನೋ ಒಂದು ಪೋಸ್ಟ್ಗಳಲ್ಲೂ ಪ್ರಶ್ನೆಗಳು ಸಹಜವಾಗಿ ಬಂದಿದ್ದಾವೆ. ಸೊ ಅವರಿಗೆಲ್ಲ ಏನು ಆನ್ಸರ್ ಮಾಡ್ತಾರೆ ಕಿಶೋರ್ ಅವರು ಅಂತ? ಯಾರ್ದೋ ವಿರುದ್ಧ ನಾನು ಮಾತಾಡ್ದೆ ಅನ್ನೋದಕ್ಕೋಸ್ಕರ ಅಲ್ಲ, ಹಾಗಂತ ಅಂದ್ಬಿಟ್ಟು ನಾನು ಇವ್ರ ಪರ ಅಂತನೂ ಅಲ್ಲ, ಯಾವುದೇ ಪಕ್ಷದ ಪರ ಅಲ್ಲ. ನಾನು ಜನಪರವಾಗಿ ಮಾತಾಡ್ತಾ ಇದ್ದೀನಿ. ನನ್ನ ನಿಯತ್ತಿರೋದು ಜನಗಳಿಗೆ. ಇವಾಗ ಹೇಳ್ತಾ ಇದ್ನಲ್ಲ, ನಮ್ಗೆ ನಿಯತ್ತಿಲ್ಲಾರು ಉಳಿಸ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಊಟದಲ್ಲಿ ಊಟ ಮಾಡಿದೆ ನಾನು ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ನನಗನ್ಸುತ್ತೆ, ನಾನು ಜನಗಳ ದುಡ್ಡಲ್ಲಿ ಬದುಕಿದ್ದೀನಿ. ಜನ ಬಂದು ನನ್ನನ್ನು ನೋಡ್ತಾ ಇದ್ದಾರೆ. ಅದು ಬರೀ ಒಬ್ಬ ಗ್ರಾಹಕನ ಸಂಬಂಧ ಅಲ್ಲ, ಒಬ್ಬ ಮಾರಾಟಗಾರ ಗ್ರಾಹಕನ ಸಂಬಂಧ ಅಲ್ಲ, ವ್ಯಾಪಾರಿ ಗ್ರಾಹಕನ ಸಂಬಂಧ ಅಲ್ಲ. ಅದು ಒಂದು ಎಮೋಷನಲ್ ಲೆವೆಲ್ಲು ಕನೆಕ್ಟ್ ಇದೆ. ಈಗ ಮತ್ತೆ ಯಾಕೆ ಬಂದು ನೋಡಬೇಕು? ಅದೇ ಪ್ರಾಡಕ್ಟ್ ಚೆನ್ನಾಗಿದ್ದರೆ ನೋಡ್ತಾ ಇದ್ದು, ಚೆನ್ನಾಗಿಲ್ಲದೆ ಇರ್ಬೇಕಾದ್ರೂ ನೋಡ್ತಾರೆ. ನಾನು ಕೆಟ್ಟ ಸಿನಿಮಾ ಯಾವ್ದಾದ್ರು ಮಾಡಿದ್ರೆ ಕ್ಷಮಿಸ್ಬಿಟ್ಟು ನೋಡ್ತಾರೆ. ಮತ್ತೆ ಇಲ್ಲ ಅವ್ನಿಗೇನೋ ಪಾಪ ಏನೋ ಹೊಟ್ಟೆ ಬಾಡಿಗೆ ಬೇಕಾಗಿತ್ತು, ಈ ಸಿನಿಮಾ ಮಾಡ್ದ, ಇನ್ನೊಂದು ಸಿನಿಮಾ ಯಾವುದೋ ಒಂದು ಒಳ್ಳೆ ಮಾಡ್ತಾನೆ ನೋಡ್ತಾರೆ. ಅದು ಒಂದು ಲೆವೆಲ್ಲಿ ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಏನು ಕೊಡಬೇಕು. ಸೊ ಅದಕ್ಕೆ ನಾನು ಆ ಋಣನ ತೀರಿಸೋದಕ್ಕೆ ನಾನು ಅವ್ರುಗಳ, ಯಾಕಂದರೆ ಒಂದು ಸಾಮಾಜಿಕ ಮಾಧ್ಯಮ, ಒಂದು ತುಂಬ ಪ್ರಬಲವಾದಂಥ ಮಾಧ್ಯಮ, ಪ್ರಭಾವಶಾಲಿ ಮಾಧ್ಯಮ. ಹಾಗಾಗಿ ಈ ಮಾಧ್ಯಮದಲ್ಲಿದ್ದುಕೊಂಡು ಜನಗಳ ದನಿಯನ್ನು ನಾನು ಖಂಡಿತ ಎತ್ತಬೇಕು. ಮಾಧ್ಯಮದ ಒಳಗೆ ಸಿನಿಮಾ ಮೂಲಕ, ಸಿನಿಮಾದಿಂದ ಹೊರಗಡೆ ಕೂಡ. ಸೊ ಅದನ್ನೇ ರಾಜ್ಕುಮಾರ್ ಅವರು ಮಾಡಿದ್ದು. ಈಗ ಗೋಕಾಕ್ ವರದಿ ಬಂದಾಗ ಗೋಕಾಕ್ ಚಳುವಳಿಯಲ್ಲಿ ಯಾಕೆ ಭಾಗಿಯಾಗಬೇಕಾಯಿತು? ಅವ್ರು ಭಾಗಿಯಾಗದೆ ಅವರು ನಾನು ಸಿನಿಮಾ ಮಾಡ್ಕೊಂಡು ತಿಂತಿರ್ಬೋದಾಗಿತ್ತು. ಅವಶ್ಯಕತೆ ಇತ್ತು. ಇವತ್ತು ಅವಶ್ಯಕತೆ ಖಂಡಿತ ಇದೆ. ಯಾಕಂದರೆ ಪ್ರಜಾಪ್ರಭುತ್ವದ ವಿರುದ್ಧವಾದ ಕೆಲಸ ಆಗ್ತಾಯಿದೆ. ಯಾರೇ ಇರಲಿ ಅಧಿಕಾರದಲ್ಲಿರೋನು, ಮೋದಿ ಆಗಲಿ ಯಾರೇ ಆಗಿದ್ರು, ಈ ಸಿದ್ದರಾಮಯ್ಯ ಅವರೇ ಆಗಿದ್ರು, ಪ್ರಜಾಪ್ರಭುತ್ವ ವಿರುದ್ಧದ ಕೆಲಸ ಮಾಡಿದ್ದರೆ ನಾನು ಖಂಡಿತ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದೆ. ಅವ್ರು ನನಗೆ ಅಧಿಕಾರ ಅಥವಾ ಈ ಪೊಸಿಷನ್ ಬಿಡಬೇಕು ನನಗೆ ಅವಶ್ಯಕತೆಯೂ ಇರಲಿಲ್ಲ. ನಾನು ಫಸ್ಟ್ ಅವ್ರು ಆಫರ್ ಮಾಡಿದಾಗ ಬೇಡ ಅಂತಲೇ ಹೇಳಿದೆ. ಅವ್ರುಗಳಿಗೆ ಎಲ್ಲರೂ ಹೇಳಿದ್ದೇನೆಂದರೆ, ಅಲ್ಲಿ ಮೀಡಿಯಾ ಸೆಲ್ನಲ್ಲಿ ಇದ್ದವ್ರು ಹೇಳಿದ್ದೇನೆಂದರೆ, ಇಲ್ಲ ಇದರಿಂದ ಒಂದು ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ, ಅದಕ್ಕೋಸ್ಕರ ಒಪ್ಕೊಳ್ಬೇಕು ನೀನು. ಒಂದು ಸ್ಟೀರಿಯೋ ಟೈಪ್ ಏನಂತಂದರೆ, ಬರೀ
ನಾಯಕ ನಟರು ಮಾತ್ರ ನಟರು, ಅವ್ರ ಮಾತ್ರ ಜನಗಳ ಪ್ರತಿನಿಧಿ ಅಥವಾ ಒಂದು ಮಾಧ್ಯಮದ ಅಥವಾ ಒಂದು ಈ ಥರದ ಪ್ರಭಾವಶಾಲಿ ಮಾಧ್ಯಮದ ಪ್ರತಿನಿಧಿ ಆಗಬಹುದು ಅನ್ನೋದನ್ನು ಬ್ರೇಕ್ ಮಾಡಬೇಕು ನಾವು. ಅದೊಂದು ಅದಲ್ಲದೆ ಪ್ರಭುತ್ವದ ಪರವಾಗಿ ಮಾತಾಡ್ತಾ ಇದೆಯಾ ನೀನು ಅನ್ನೋದಕ್ಕೋಸ್ಕರ ನಾವು ನಿನ್ನನ್ನು ಆಯ್ಕೆ ಮಾಡ್ಕೋತಾ ಇದ್ದೀವಿ. ಪ್ರಜಾಪ್ರಭುತ್ವದ ಪರವಾಗಿ ಮಾತಾಡೋದು ಸರಿ ಅಂತ ತೋರಿಸೋದಕ್ಕೋಸ್ಕರ ನೀನು ಒಪ್ಕೋಬೇಕು ಅಂತ. ಹಾಗಾಗಿ ನಾನು ಒಪ್ಕೊಂಡೆ ಅಷ್ಟೇ. ನಾನು ಅದರ ಫೇಸ್ ಅಷ್ಟೇ. ನನಗೆ ಅಲ್ಲಿ ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್ ಎಲ್ಲ ಏನಿಲ್ಲ. ಬಟ್ ನನಗೆ ಒಂದು ಖುಷಿ ಏನಿದೆ ಅಂದರೆ, ನಾನು ಅಂತಲ್ಲ, ನನ್ನ ಥರದ ಯಾರನ್ನೇ ಸೆಲೆಕ್ಟ್ ಮಾಡಿದ್ರು ನಾನು ಖುಷಿ ಪಡ್ತಾ ಇದ್ದೆ. ಇನ್ನೊಂದೇನಾದರೂ ಒಂದು ಪ್ರೋತ್ಸಾಹನೂ ಯಾರಿಗೆ ಸಿಗುತ್ತೆ ಅಂದರೆ, ಮಿಕ್ಕಿದವ್ರನ್ನೆಲ್ಲ ಈಗ ಸಿನಿಮಾದಲ್ಲಿ ಜನರ ಆಡು ಭಾಷೆಯಲ್ಲೇ ಹೆಂಗೆ ತಂದುಬಿಟ್ಟಿದ್ದೀವಿ ನಾವು ಅಂತಂದರೆ, ಒಬ್ಬ ಆ್ಯಕ್ಟರ್ ಅಂತಂದರೆ ಅದರಲ್ಲಿ ಹೀರೋ ಒಬ್ಬ. ನಮ್ಮ ಸಿನಿಮಾಲೇ ಆಗುತ್ತೆ, ಹೀರೋ ಸರ್ ಬಂದರು. ನನಗೆ ಅದು ಇಷ್ಟವೇ ಆಗಲ್ಲ. ನಾನು ಸುಮಾರು ಕಡೆ ಹೇಳ್ತೀನಿ, ನಾನೇ ಲೀಡ್ ರೋಲ್ ಆ್ಯಕ್ಟ್ ಮಾಡಿದ್ರು ನನ್ನ ಹೆಸರಿಡ್ದು ಕರೀರಿ ಅಂತ ಹೇಳ್ತೀನಿ. ಅಲ್ಲಿ ಅಗೇನ್ ಡಿಸ್ಕ್ರಿಮಿನೇಷನ್ ಆಗುತ್ತೆ ನಿಮಗೆ. ಒಬ್ಬ ಹೀರೋ ಅಂದರೆ ಏನು, ನಾವು ಪದದ ಅರ್ಥನೇ ತಿರುಚಿಬಿಟ್ಟಿದ್ದೀವಿ. ಹೀರೋ ಅಂದರೆ ಜನಗಳಿಗೋಸ್ಕರ ಏನೋ ಮಾಡಿದ್ರು. ನಮ್ಮ ಸಿನಿಮಾ ನಾವುಗಳು ಹೀರೋಗಳಲ್ಲ. ಸಿನಿಮಾ ಅಲ್ಲಷ್ಟೇ, ನಾವು ಕಥಾನಾಯಕ ಅಷ್ಟೇ. ಅದನ್ನು ಕಥಾನಾಯಕ ಅಂತ ಹಾಕಬೇಕಾಗಿಲ್ಲ. ಎಲ್ರಿಗೂ ಹೆಸರು ಇದೆಯಲ್ಲ, ಅವ್ರ ಅಪ್ಪ ಅಮ್ಮ ಇಟ್ಟರೋ ಹೆಸರು ಹಿಡಿದು ಕೂಗ್ಬೋದಲ್ಲ, ಅದಕ್ಕಿಂತ ಮರ್ಯಾದೆ ಯಾವುದಿದೆ ಅಲ್ವಾ? ಸೊ ಅದನ್ನು ಬ್ರೇಕ್ ಮಾಡೋದೊಂದು ಒಂದು ಹೆಜ್ಜೆ, ದೊಡ್ಡ ಹೆಜ್ಜೆ ಇದು. ಆ್ಯಕ್ಚುಲಾಗಿ ಅವ್ರಿಗೂ ಬೇಕಾದಷ್ಟು ಪ್ರೆಜರ್ ಇರುತ್ತೆ, ಬೇಕಾದಷ್ಟು ಸ್ಟಾರ್ಗಳಿರ್ತಾರೆ. ಸೊ ನನಗೆ ಕೊಡದೆ ಬೇರೆ ಯಾರೊಬ್ಬ ದೊಡ್ಡ ಸ್ಟಾರ್ಗೆ ಇದನ್ನು ಕೊಟ್ಟಿದ್ದಿದ್ರೆ ಅವನು ಅವ್ರಿಗೋಗಿ ಪ್ರಚಾರನೂ ಮಾಡ್ತಾಯಿದ್ದ. ನಾನು ಪ್ರಚಾರ ಮಾಡಲ್ವಲ್ಲ, ನನ್ನ ಕರೆದ್ರು ಆ್ಯಕ್ಚುಲಾಗಿ. ಸೊ ಆ್ಯಕ್ಚುಲಾಗಿ ಅವಶ್ಯಕತೆ ಇತ್ತು ಆವಾಗ. ಹೋದ ಲೋಕಸಭೆ ಎಲೆಕ್ಷನಲ್ಲಿ ಖಂಡಿತ ಈಗ ಏನು ಮ್ಯಾಂಡೇಟ್ ಬಂದಿದೆ ಅದು ಬಂದಿರಲ್ಲ ಅಂತಿದ್ದರೆ ಇವತ್ತಿನ ಇಂಡಿಯಾ ನಾವು ಖಂಡಿತ ಬೇರೆಯೇ ಥರ ಇದ್ದಿರ್ತಿತ್ತು. ಅದನ್ನು ಆಗದೇ ಇರೋಂಗೆ ತಪ್ಪಿಸಿದ್ದೆ ಈ ಮ್ಯಾಂಡೇಟ್. ಅದು ಎಲ್ಲವೂ ಪೂರ್ತಿ ವ್ಯವಸ್ಥೆಯೇ, ಇಂಡಿಯನ್ ಸ್ಟೇಟ್ ಅಂತ ಏನು ಹೇಳ್ತೀವಿ, ಆ ವ್ಯವಸ್ಥೆಯೇ ಸೇರಿಕೊಂಡು ಏನೆಲ್ಲ ಮಾಡಿ ಈ ಮಟ್ಟಕ್ಕೆ ಬಂತು. ಇಲ್ದಿರೋ ಅದು ಖಂಡಿತ ಬರ್ತಾ ಇರಲಿಲ್ಲ. ಜನರ ಅಭಿಪ್ರಾಯ ಬೇರೆಯೇ ಇತ್ತು, ಜನರ ಮತ ಬೇರೆಯೇ ಇತ್ತು. ಬಟ್ ಅಟ್ಲೀಸ್ಟ್ ಅಲ್ಲಿ ತನಕ ಬಂದದ್ದು ಆಗ ಮಾತಾಡೋ ಅವಶ್ಯಕತೆ ಇತ್ತು. ಆಗಲೂ ನಾನು ಯಾವ ಪಕ್ಷದ ಪರವಾಗೂ ಪ್ರಚಾರ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಇದನ್ನು ಹಾಗೆ ಅಂತ ನಾನು ಕನ್ಸಿಡರ್ ಮಾಡಲಿಲ್ಲ, ಯಾರು ಕನ್ಸಿಡರ್ ಮಾಡಬಾರ್ದು. ಸರ್, ಕುಂಭಮೇಳದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಫೈನಲಿ? ಅಂದರೆ ಸಾವು ನೋವುಗಳಾಗ್ತಾ ಇದೆ. ನನಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ. ಹಾಗಾಗಿ ನಂಬಿಕೆ ಇರೋರಿಗೆ ಅದೊಂದು ಶಕ್ತಿ ಕೊಡುತ್ತೆ ಅಂತ ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಹಾಗೆ ಅದು ಬೇರೆದಕ್ಕೆ ಬಳಕೆ ಆಗ್ತದೆ. ಅದನ್ನು ಬರೀ ಧಾರ್ಮಿಕವಾಗಿ ಅಥವಾ ಆಸ್ಥೆಯ ವಿಷಯವಾಗಿ ಬಳಸ್ಕೊಂಡಿದ್ರೆ ಪರವಾಗಿಲ್ಲ, ಅದನ್ನು ರಾಜಕೀಯದ ಬಳಕೆ ಆಗ್ತದೆ. ಅದು ದುರಂತ. ಇವತ್ತು ಜಗತ್ತು ಇಷ್ಟೊಂದು ಮುಂದುವರೆದಿದೆ, ವೈಜ್ಞಾನಿಕವಾಗಿ ಇಷ್ಟೊಂದು ಮುಂದುವರಿತಾ ಇದ್ದೀವಿ ನಾವು. ಇವತ್ತು ನಮ್ಮ IITಯ ಹೆಡ್ ಕೂತ್ಕೊಂಡು ಗೋಮೂತ್ರ ಕುಡೀರಿ ಸರ್ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾನೆ ಅಂತಂದರೆ ಜಗತ್ತೆಲ್ಲಿಗೆ ಹೋಗ್ತಾ ಇದೆ. ಇವತ್ತು ಮೊನ್ನೆ ಚೈನಾದ ಒಂದು ಪುಟ್ಟ ಕಂಪನಿ ಮಾಡಿದೆ AI ಸಾಫ್ಟ್ವೇರ್, ಅಮೆರಿಕಾದ ಎಲ್ಲ ಕಂಪನಿಗಳನ್ನೂ ಧೂಳಿಪಟ ಮಾಡಿಬಿಡ್ತು. ಅವ್ರು ಹಂಗೆ ಮುಂದುವರಿತಾ ಇದ್ದಾರೆ, ನಾವು ಹೋಗಿ ಮುಳುಗ್ತಾ ಇದ್ದೀವಿ. ಗಂಗೆನೂ ಹಾಳು ಮಾಡ್ತಾ ಇದ್ದೀವಿ, ಗಂಗೆನೂ ಮುಳುಗಿ ನಮ್ಮ ಪಾಪನೆಲ್ಲ ಅದಕ್ಕೆ ಸೇರಿಸಿ ಗಂಗೆನ ಸಾಯಿಸ್ತಾ ಇದ್ದೀವಿ ಅಷ್ಟೇ. ಹೌದಾ? ನನಗೆ ಗೊತ್ತಿಲ್ಲ. ಅಯ್ಯೋ, ಅಯ್ಯಯ್ಯೋ, ಅದಕ್ಕಿಂತ ದುರಂತ ಏನಿದೆ? ಅದೇ ನನಗೂ ಸುಮಾರು ಸಲ ಅನಿಸುತ್ತೆ, ಈಗ ತೀರ್ಥಯಾತ್ರೆಗೆ ಅಂತ ಹೋಗೋರಿಗೆಲ್ಲ ಆಕ್ಸಿಡೆಂಟ್ ಆಗುತ್ತಲ್ಲ, ಅದಕ್ಕೊಂದು ಕರ್ಮ ಅಂತ ಹುಡುಕ್ಬಿಟ್ಟಿದ್ದೀವಲ್ಲ ಆನ್ಸರು. ಕರ್ಮ, ಅದಕ್ಕೆ ನಾವು ಯಾವುದೋ ಹೋದ ಜನ್ಮದ ಕರ್ಮ, ಅದಕ್ಕೆ ಹೆಂಗೆ ಸತ್ತೋದು? ಆ ದೇವ್ರು ಬಂದು ಕಾಪಾಡಬೇಕಾಯ್ತಲ್ಲ. ನನಗೆ ಕಾಣಿಸೋ ದೇವರು ಮನುಷ್ಯನೇ, ಪ್ರಕೃತಿ ನನಗೆ ಕಾಣಿಸೋ ದೇವರು. ಯಾಕಂದರೆ ಅದಕ್ಕಿಂತ ಶಕ್ತಿ ಇನ್ಯಾವುದೂ ಇಲ್ಲ. ಮನುಷ್ಯನ ಪ್ರೀತಿಸೋದಿಲ್ಲ, ಗೌರವಿಸೋದಿಲ್ಲ. ನಾವು ಯಾವ ದೇವ್ರನ್ನ ಗೌರವಿಸ್ತೀವಿ? ಸಾಧ್ಯನೇ ಇಲ್ಲ ನಮ್ಮ ಕೈಲಿ. ಸೊ ಆ ದೇವ್ರು ಬಂದು ಕಾಪಾಡೋಂಗಿದ್ರೆ ಕೊರೋನಾ ಟೈಮಲ್ಲಿ ಕಾಪಾಡಬೇಕಾಗಿತ್ತಲ್ಲ. ಎಷ್ಟು ಜನ ಸತ್ರು? ಆ ಕಾಪಾಡಿದವ್ರಲ್ಲ ಮನುಷ್ಯರೇ. ಸೊ ಆ ಮನುಷ್ಯನೇ ದೇವರು. ಮನುಷ್ಯನಲ್ಲಿರೋ ದೇವ್ರು ಆಟಗಳೇ ಬರ್ದಿದ್ದೀವಿ. ನಮ್ಮ ಸಾಹಿತಿಗಳು ಎಷ್ಟೊಂದೆಲ್ಲ ಹೇಳಿದ್ದಾರೆ. ಹೇಳ್ತಾ ಇದ್ದೆ ಮೊನ್ನೆಲ್ಲೋ ಇಂಟರ್ವ್ಯೂಲಿ, ಕುವೆಂಪು ಅವರು ನಿರಂಕುಶಮತಿಗಳಾಗಿ ಇವಾಗ ಮೊನ್ನೆ ಆಡಿಯೋ ಬುಕ್ ಆಗಿತ್ತು, ಅದನ್ನು ಒಪಿನಿಯನ್ಗೆ ಅಂತ ನಾನು ಕಳಿಸಿದ್ರು. ತುಂಬ ದಿವಸ ಆದಮೇಲೆ ಓದ್ತಾ ಇದ್ದೆ. ಒಂದೊಂದು ಪದವು ಇವತ್ತಿಗೂ ರಿಲೆವೆಂಟ್ ಆಗಿದೆ. ಅದರಲ್ಲಿ ನನಗೆ ಕುವೆಂಪು ಅವರ ಗ್ರೇಟ್ನೆಸ್ ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸ್ತಾ ಇರೋದು ನಮ್ಮ ದುರಂತ. 50 ವರ್ಷಗಳ ನಂತರ, ನಾನು ಹುಟ್ಟಿದಾಗ ಅವ್ರು ಮಾಡಿದೆ 74ರಲ್ಲಿ ಮಾಡಿದೆ, 50 ವರ್ಷದ ನಂತರನೂ ಇವತ್ತಿಗೂ ನಾವು ಇನ್ನೂ ಅಧ್ವಾನವಾಗಿದ್ದೀವಿ ಹೊರತು, ಪಾಪ ಅವರು 50 ವರ್ಷದ ಹಿಂದೆ ಹೇಳಿದ್ರು ಬುದ್ಧಿ ಕಲ್ತಿದ್ದರೆ ನಾವು ಏನೂ ಆಗಬೇಕಾಗಿತ್ತು. ಇವತ್ತು ಹಾಗಿದ್ದೀವಿ ನಮ್ಮ ಸಮಾಜ. ಹೋಪ್ಫುಲಿ ಮುಂದಾದರೂ ಎಚ್ಚೆತ್ಕೊಳ್ಳೋಣ. ಸಿನಿಮಾ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ವಿಲ್ ಬಿ ಏಬಲ್ ಟು ಡೂ ಇಟ್. ಥ್ಯಾಂಕ್ ಯು. ಅದು ಬೇಗ ಹೇಳಬೇಕಾ? ಓಕೆ ಸಿನಿಮಾಗೋಸ್ಕರ ಹೇಳಲೇಬೇಕು. ಫೆಬ್ರವರಿ 7ನೇ ತಾರೀಕು ಅನಾಮಧೇಯ ಅಶೋಕ್ ಕುಮಾರ್ ರಿಲೀಸ್ ಆಗ್ತಾ ಇದೆ. ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಎಲ್ರಿಗೂ ತೋರಿಸಿ. ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟ ಕಿಶೋರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.